ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಕೊಲೆ ಪ್ರಕರಣ ಆಗಿದೆ. ಮಂಗಳೂರಿನಲ್ಲಿ ಹೈಲ್ಯಾಂಡ್ ಆಸ್ಪತ್ರೆಯ ಬಳಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಈಗ ಸೇರಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಕೊಲೆಯ ಪ್ರಕರಣ ಆಗಿದೆ. ಘಟನೆಯಲ್ಲಿ ಗಂಭೀರ ಗಾಯಗೊಂಡು ಹೈಲ್ಯಾಂಡ್ ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸದ್ಯ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಹಿರಕೋಡಿ ಎಂಬಲ್ಲಿ ಮರಳನ್ನ ಅನ್ಲೋಡ್ ಮಾಡ್ತಿದ್ದಂತ ವೇಳೆಯಲ್ಲಿ ಅಟ್ಯಾಕ್ ಆಗಿದೆ. ಬೈಕಿನಲ್ಲಿ ಬಂದಂತ ಇಬ್ಬರು ದುಷ್ಕರ್ಮಿಗಳಿಂದ ತಲವಾರಿಂದ ದಾಳಿ ಮಾಡಿದ್ದಾರೆ. ಅಬ್ದುಲ್ ರಹೀಂ ಜೊತೆಗಿದ್ದಂತ ಹನೀಫ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಅಟ್ಯಾಕ್ನಲ್ಲಿ ಅಬ್ದುಲ್ ರಹೀಂ ಸಾವನ್ನಪ್ಪಿದ್ದು ಹನೀಫ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅಬ್ದುಲ್ ರಹೀಂ ಈತನೇ ಈಗ ಈ ಅಟ್ಯಾಕ್ನಲ್ಲಿ ಮೃತಪಟ್ಟಿರೋದು. ಮರಳು ಗಾಡಿಯನ್ನ ಚಾಲಕ ಅನ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದಂತ ಬೈಕ್ನಲ್ಲಿ ಬಂದಂತ ದುಷ್ಕರ್ಮಿಗಳು ತಲವಾರಿಂದ ಅತ್ಯಂತ ಬೀಭತ್ಸವಾಗಿ ಹತ್ಯೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಮೃತದೇಹನೇ ಚಾಲಕ ಅಬ್ದುಲ್ ರಹೀಂ. ಆತನ ಜೊತೆಯಲ್ಲಿ ಹನೀಫ್ ಎನ್ನುವಂತ ಇರ್ತಾನೆ. ಆತನ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಸದ್ಯ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇದೇ ವಿಚಾರವಾಗಿ ಅಂದ್ರೆ ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿಯ ಕೊಲೆ ಪ್ರಕರಣ ಇನ್ನ ಕೂಡ ಮಾಸಿಲ್ಲ. ಮಂಗಳೂರಿನಲ್ಲಿ ಕೊತ ಅಂತ ಇದೆ. ಅದರ ಬೆನ್ನಲ್ಲೇ ಇಂಥದ್ದೊಂದು ಭೀಕರವಾಗಿರುವಂತ ಕೊಲೆಯಾಗಿರೋದು ಹಲವು ಪ್ರಶ್ನೆಗಳನ್ನ ಉದ್ಭವಿಸ್ತಾ ಇದೆ. ಆ ನಿಟ್ಟಿನಲ್ಲೇ ಈಗ ಪೊಲೀಸರ ವಿರುದ್ಧವೇ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಯಾಕೆ ಹಿಂಗಾಗ್ತಿದೆ? ಯಾಕಂದ್ರೆ ಭೀಕರವಾಗಿ ಕೊಲೆಯಾಗಿದೆ. ಏಕಾಏಕಿಯಾಗಿ ಅನ್ಲೋಡ್ ಮಾಡೋ ಹೊತ್ತಿನಲ್ಲಿ ಬಂದು ಅಟ್ಯಾಕ್ ಮಾಡಿ ಹಿಂಗ ಸಾರ್ವಜನಿಕವಾಗಿ ಹತ್ಯೆ ಮಾಡ್ತಾರಂತಂದ್ರೆ ಪೊಲೀಸರು ಏನು ಮಾಡ್ತಿದ್ದಾರೆ, ಯಾಕೆ ಕಾರಣ ಅಂತ. ಅಬ್ದುಲ್ ರಹೀಂ ಕೊಲೆಯಲ್ಲಿ ಮಂಗಳೂರು ಮತ್ತೆ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಭಾರಿ ಜನ ಸೇರಿದ್ದಾರೆ. ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ದ್ವೇಷದ ಭಾಷಣ ಮಾಡಿದ್ದ ಕಾರಣದಿಂದಲೇ ಕೊಲೆ ಅನ್ನೋದಾಗ ಆಕ್ರೋಶ ಹೊರಗಾಕ್ತಿದ್ದಾರೆ. ದ್ವೇಷ ಭಾಷಣ ಮಾಡಿದವರ ಬಂಧನ ಆಗದಿದ್ರೆ ಬಿಡೋದಿಲ್ಲ ಅನ್ನೋದಾಗಿ ಈ ನಿಟ್ಟಿನಲ್ಲಿ ದ್ವೇಷ ಭಾಷಣ ಮಾಡಿದ ಹಿಂದೂ ಮುಖಂಡರ ಬಂಧನಕ್ಕೆ ಆಗ್ರಹಿಸುತ್ತಿದ್ದಾರೆ. ಇನ್ನು ಪೊಲೀಸರ ಜೊತೆ ಸ್ಥಳೀಯರ ನಡುವೆ ಈಗ ದೊಡ್ಡ ಮಟ್ಟದ ವಾಗ್ವಾದ ಆಗ್ತಿದೆ. ಮತ್ತೆ ಅಬ್ದುಲ್ ರಹೀಂ ಕೊಲೆಯಿಂದ ಮಂಗಳೂರು ಕೊತ ಅಂತ ಇದೆ. ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ಆಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸದ್ಯ ಈಗ BNS 163 ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ನೀಡಿದ್ದಾರೆ. ಇಂದಿನಿಂದ ಮೇ 30ರ ಸಂಜೆವರೆಗೂ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸದ್ಯ ಜಿಲ್ಲಾಧಿಕಾರಿಯವರು ಇಂಥದ್ದೊಂದು ನಿರ್ಧಾರ ಮಾಡಿದ್ದಾರೆ. ಬಂಟ್ವಾಳ, ಪುತ್ತೂರು, ಬೆಳತಂಗಡಿ, ಸುಳ್ಯ ಇವೆಲ್ಲ ಭಾಗದಲ್ಲಿ ಈಗ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಇದು ಕೂಡ ಅಬ್ದುಲ್ ರಹೀಂ ಕೊಲೆಯ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಪರಿಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಇವತ್ತಿನಿಂದ ಮೇ 30ರ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ಕೊತ ಅನ್ಲಿಕ್ಕೆ ಶುರುವಾಗಿದೆ ಮಂಗಳೂರು. ಸಾರ್ವಜನಿಕರು ಈಗಾಗಲೇ ಪೊಲೀಸರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮಾತಿನ ಚಕಮಕಿ, ವಾಗ್ವಾದಗಳು ನಡೀತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿ ಕೊಲೆ ಆಯಿತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅತ್ಯಂತ ಭೀಕರವಾಗಿರುವಂತಹ ಹತ್ಯೆಯಾಗಿದೆ. ಈ ನಿಟ್ಟಿನಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಸದ್ಯ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಪೊಲೀಸರು.
ಈ ಮಧ್ಯೆ ಮಂಗಳೂರು ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಎಕ್ಸ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮಂಗಳೂರಿನ ಕೊಳ್ಳತ್ತ ಮಜಲು ಬಳಿ ಅಬ್ದುಲ್ ರೆಹಮಾನ್ ಎಂಬ ವ್ಯಕ್ತಿಯ ಹತ್ಯೆ ಖಂಡನೀಯ. ಘಟನೆಗೆ ನೈಜ ಕಾರಣ ತಿಳಿದಿಲ್ಲ. ಈ ಸಂಬಂಧ ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಮತ್ತು ಡಿಜಿಪಿ ಕರ್ನಾಟಕ ಹಾಗೂ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಜೊತೆ ಮಾತಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನವೊಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಐ ರಿಪೀಟ್, ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನವೊಂದು ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಈ ಘಟನೆಯು ಇದರ ಒಂದು ಭಾಗದಂತೆ ಕಾಣುತ್ತಿದೆ. ನಾಚಿಕೆ ಆಗಲ್ವಾ ನಿಮಗೆ? ಕಾನೂನು ಸುವ್ಯವಸ್ಥೆ ಯಾರ ಕೈಯಲ್ಲಿದೆ? ಕೊಲೆ ಮಾಡೋರ್ ಕೈಯಲ್ಲಿದೆಯಾ? ನಿಮ್ಮ ಕೈಯಲ್ಲಿದೆಯಾ? ಯಾರ ಕೈಯಲ್ಲಿದೆ? ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದ್ರೆ ನೀವೇನು ಕಡಲೆಕಾಯಿ ತಿನ್ಕೊಂಡು ಕೂತಿದ್ದೀರಾ? ಮೊನ್ನೆ ಸೋಹಾಸ್ ಶೆಟ್ಟಿ ಕೊಲೆ ಆದ ಮೇಲೆ ಇಂಥದ್ದೊಂದು ಘಟನೆ ನಡೆಯುತ್ತೆ ಅನ್ನುವಂಥ ಒಂದು ಸಣ್ಣ ಕಲ್ಪನೆಯನ್ನು ನಿಮ್ಗೆ ಇರಲಿಲ್ವಾ? ಏನಾಗ್ತಾ ಇದೆ ಈ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು, ಅದರಲ್ಲಿ ಎಸ್ಪೆಷಲಿ ಮಂಗಳೂರಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಗೊತ್ತು. ಭಾಷಣಗಳ ಮೇಲೆ ಭಾಷಣ ಮಾಡ್ತಾ ಇದ್ದಾರೆ, ರಕ್ತಕ್ಕೆ ರಕ್ತ ಅಂತಿದ್ದಾರೆ, ಒಂದು ಕೊಲೆಗೆ ಪ್ರತಿಕಾರ 3 ಕೊಲೆ ಅಂತ ಗಂಭೀರವಾಗಿ ಬಹಿರಂಗವಾಗಿ ಭಾಷಣಗಳನ್ನು ಮಾಡ್ತಾ ಇದ್ರು ಕೂಡ ಇಂಥದ್ದೊಂದು ಕೊಲೆ ಆಗಿದೆ. ಇದಕ್ಕೆ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಹಾಗಾದರೆ ಮಾಡ್ತಾ ಇರೋರು ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ಲ. ಇದನ್ನು ನಿಭಾಯಿಸೋಕ್ಕೆ ನಿಮಗೆ ಸರ್ಕಾರಕ್ಕೆ ಶಕ್ತಿ ಇಲ್ಲ ಅಂದರೆ ಹೋಗಿ ಬೇರೆಯವ್ರು ಬಂದು ಮಾಡ್ತಾರೆ ಏನಾದರೂ ಒಂದು ಕೆಲಸನ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾಡಳಿತಕ್ಕೆ ಕಠಿಣ ಸೂಚನೆ ನೀಡಿದ್ದಾನೆ. ಇನ್ನು ಎಷ್ಟು ಹೆಣ ಬಿದ್ದ ಮೇಲೆ ಕಠಿಣ ಸೂಚನೆ ಕೊಡಬೇಕು ಅಂತಿದ್ದೀರಾ? ಜನರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರ್ದಲ್ಲ. ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ. ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಜಾತಿ ಮತ ಪಂಥ ಧರ್ಮದವರು ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ. ದಯವಿಟ್ಟು ಈ ಥರ ಬೀದಿ ಹೆಣ ಆಗಬೇಡಿ, ಯಾರ್ದೋ ಭಾಷಣಕ್ಕೆ ಪ್ರೇರೇಪಣೆಗೆ ಒಳಗಾಗಬೇಡಿ ಅಂತ. ನಾವು ಶಾಂತಿಯ ಬಗ್ಗೆ ಮಾತನಾಡಿದರೆ ನಮ್ಮನ್ನು ನೀವು ದೇಶ ವಿರೋಧಿಗಳು ಅಂತೀರಾ. ಐ ನೋ. ಮಂಗಳೂರಲ್ಲಿ ಶಾಂತಿ ನಿಲ್ಲಿಸಬೇಕು, ಈ ರೀತಿಯಾದಂಥ ಶಾಪದಿಂದ ಮಂಗಳೂರು ಬಿಡುಗಡೆ ಆಗಬೇಕು ಅನ್ನೋದಾದರೆ ನನ್ನನ್ನು ನೀವು ಏನಂದ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್. ಯಾಕಂದ್ರೆ ಒಂದು ತಾಯಿಯಾಗಿ ನಾನು ಮಾತಾಡ್ತೀನಿ. ಇವೊಂದು ನಾನು ಇರ್ಬೋದು, ನಾನು ಒಬ್ಬ ಆ್ಯಂಕರ್ ಇರ್ಬೋದು, ಬಟ್ ನಾನು ಕೂಡ ಒಬ್ಬ ತಾಯಿ. ನನ್ನ ಮಗ ಈ ಥರ ಆ ಥರ ನಂಗೆ ಮಾತಾಡೋಕ್ಕಾಗಲ್ಲ. ಅದೇ ರೀತಿ ಇವತ್ತು ಸುಹಾಸ್ ಶೆಟ್ಟಿ ತಾಯಿನೋ ಅಥವಾ ಇವತ್ತು ಯಾರವನು ಅಬ್ದುಲ್ ರೆಹಮಾನ್ ತಾಯಿನೋ ಅವ್ರ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲ್ಲ ರೀ, ನನ್ನ ಮಗ ಬೀದಿ ಹೆಣ ಆಗ್ತಾನೆ. ನನ್ನ ಕನಸನ್ನು ಇಷ್ಟೇ. ನಾನು ಮನುಷ್ಯತ್ವ ಮಾನವೀಯತೆಯ ಆಧಾರದ ಮೇಲೆ ಮಾತಾಡ್ತೀನಿ. ಯಾವ ಧರ್ಮನೂ ಕೊಲೆ ಮಾಡಿ ಅಂತ ಹೇಳಲ್ಲ, ಯಾವ ಧರ್ಮನೂ ಇನ್ನೊಬ್ರ ರಕ್ತ ನೋಡಿ ಅಂತ ಹೇಳಲ್ಲ, ಯಾವ ಧರ್ಮನೂ ಹೇಳಲ್ಲ. ಸರ್ಕಾರಗಳು ಕಾನೂನು ಸುವ್ಯವಸ್ಥೆಯನ್ನ ಬಿಗಿ ಮಾಡ್ತಾವ, ಏನ್ ಮಾಡ್ತಾವ ಬಿಟ್ಟಾಕಿ ನಾವು ನಮ್ಮ ಮಕ್ಕಳನ್ನ ಬಿಗಿ ಮಾಡ್ಕೊಳ್ಳೋಣ, ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋಣ. ಬೇಡ ಕಣ್ರಪ್ಪ. ಇವತ್ತು ಅವರು ನಾಳೆ ನಾವು ಮತ್ತವರು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಇಂತೆಂಥ ಒಳ್ಳೊಳ್ಳೆ ವಿಷಯಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರಾಗುತ್ತೆ. ಅಲ್ಲಿಯ ಜನರ ಬುದ್ಧಿವಂತಿಕೆಯ ಬಗ್ಗೆ ಹೆಸರಾಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮಾಡಿರುವಂಥ ಸಾಧನೆಯ ಬಗ್ಗೆ ಹೆಸರಾಗುತ್ತೆ. ದಿ ಸೇಮ್ ಟೈಮ್ ಈ ವಿಚಾರಕ್ಕೂ ಪದೇ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಈ ಥರ ಸುದ್ದಿ ಆಗುತ್ತೆ ಅಂತ ಅನ್ನೋದಾದರೆ ಏನ್ರಿ? ಯಾರ್ಯಾರ್ದೋ ಪ್ರಯೋಗಶಾಲೆ ಏನ್ರಿ ನೀವು? ಯಾರು ಬೇಕಾದರೂ ಬಂದು ಏನಾದರೂ ಪ್ರಯೋಗ ಮಾಡಿಬಿಡ್ಬೋದಾ ನಿಮ್ಮ ಮೇಲೆ? ನೀವೇನು ಪ್ರಯೋಗಶಾಲೆಯಲ್ಲಿ ಇಟ್ಟಂಥ ಇಲಿಗಳೇ.